ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು LPP ಚಾಪ್ಟ್ರಿಂದ PVQsನ ಸಾಲ್ವ್ ಮಾಡೋಣ. ಸೊ 2019 ಕೇಳಿರುವಂಥ ಕ್ವಶನ್ನು 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z is equal to 200x plus 500y. ದಿಸ್ ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ ದಟ್ ದೇ ಹ್ಯಾವ್ ಗಿವನ್ ಸಬ್ಜೆಕ್ಟೆಡ್ ಟು ದ ಕನ್ಸ್ಟೆಂಟ್ಸ್ ಅಂದ್ಬಿಟ್ಟು 2 ಕನ್ಸ್ಟೆಂಟ್ನ ಕೊಟ್ಟಿದ್ದಾರೆ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ರೈಟ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆ್ಯಸ್ ಇಟ್ ಇಸ್ 200x plus 500y ಅಂತಿದೆ ಅಲ್ವಾ. ಇವಾಗ ನಾನು ಫಸ್ಟ್ ಕನ್ಸ್ಟ್ರೈನ್ನ ಸೆಲೆಕ್ಟ್ ಮಾಡಿಕೊಂಡು ಬರ್ಕೊಳ್ತೀನಿ. ದಟ್ ಇಸ್ ಏನು ಫಸ್ಟ್ ಕನ್ಸ್ಟ್ರೈನು ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ. ಈ ಈಕ್ವೇಷನ್ ಆಫ್ ದ ಲೈನ್ಗೆ ಪಾಯಿಂಟ್ಸ್ ಕಂಡುಹಿಡಿಯೋದಕ್ಕೆ ನಾನು ಇನ್ಈಕ್ವಾಲಿಟಿನ ತೆಕ್ಕೊಳ್ಬೇಕು. ಸೊ ಐ ವಿಲ್ ರೈಟ್ ದಿಸ್ ಆ್ಯಸ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 10 ಅಂತ ಬರಿತೀನಿ. ಒಂದು ಟ್ಯಾಬ್ಯುಲರ್ ಕಾಲಮ್ನ ನಾನು ಬರ್ಕೊಳ್ತೀನಿ. ಟ್ಯಾಬ್ಯುಲರ್ ಕಾಲಮ್ ಒಳಗಡೆ ಏನು ಫಿಲ್ ಮಾಡಬೇಕು, ನಾನು ಫಸ್ಟ್ ಎಕ್ಸ್ ಅಂತ ಹಿಂಗೆ ಬರ್ಕೋತೀನಿ, ವೈ ಅಂತ ಹಿಂಗೆ ಬರಿತೀನಿ. ಇವಾಗ if I will substitute the value of x is equal to 0 in this equation, ಅವಾಗ ನನಗೆ 2y is equal to 10 ಅಂತ ಬರುತ್ತೆ, which implies that the value of y is equal to 5 ಅಲ್ವಾ. ಸೊ x 0 ಆದಾಗ y 5 ಆಗುತ್ತೆ, ಕರೆಕ್ಟಾ. ಸೊ 0,5 is a point that lie on this line ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಸಿಮಿಲರ್ಲಿ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಪುಟ್ ದ ವ್ಯಾಲ್ಯೂ ಆಫ್ y is equal to 0 in this equation. ಆವಾಗ ಏನಾಗುತ್ತೆ, ಎಕ್ಸ್ ವಿಲ್ ಬಿ ಈಕ್ವಲ್ ಟು 10. ಸೊ ಇವಾಗ ವೈ 0 ಇದ್ದರೆ ಎಕ್ಸ್ ವ್ಯಾಲ್ಯೂ 10 ಆಯಿತು. ಹಾಗಾದರೆ ಇಲ್ಲಿ ಹಿಂಗೆ ಓದಬೇಕು, ಇದನ್ನು ವರ್ಟಿಕಲ್ಲಾಗಿ ಓದಬೇಕು. ಸೊ ದ ಪಾಯಿಂಟ್ 10,0 ಆಲ್ಸೋ ಲೈಸ್ ಆನ್ ದಿಸ್ ಲೈನ್ ಅಂತ ನಾನು ಹೇಳ್ಬೋದು, ಆಯಿತಾ. ಇವಾಗ ಸಿಮಿಲರ್ಲಿ ಎರಡನೇ ಕನ್ಸ್ಟ್ರೈನನ್ನು ನಾನು ಬರ್ಕೊಳ್ತೀನಿ. ಎರಡನೇ ಕನ್ಸ್ಟ್ರೈನ್ ಏನು, ಸೊ ದಟ್ ಇಸ್ ಏನು ಕೊಟ್ಟಿದ್ದಾರೆ ಎರಡನೇ ಕನ್ಸ್ಟ್ರೈನು 3x plus 4y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24. ಸೊ 3x plus 4y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24. ನನಗೆ 2 ಪಾಯಿಂಟ್ ಕಂಡುಹಿಡಿಯೋಕ್ಕೆ ಇನ್ಈಕ್ವಾಲಿಟಿನ ತೆಕ್ಕೊಳ್ಬೇಕು. 3x plus 4y ಇಸ್ ಈಕ್ವಲ್ ಟು 24 ಅಂತ ಬರ್ಕೋತೀನಿ, ಓಕೆನಾ. ಅಲ್ಲಿ ಮತ್ತೆ ಒಂದು ಟ್ಯಾಬ್ಯುಲರ್ ಕಾಲಮ್ನ ಬರ್ಕೋತೀನಿ. ಟ್ಯಾಬ್ಯುಲರ್ ಕಾಲಮ್ ಸೇಮ್ ಕತೆ ಪುರಾಣ, ಏನು ಟೆನ್ಷನ್ ಇಲ್ಲ, ಎಕ್ಸ್ ಆ್ಯಂಡ್ ವೈ. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 in this equation, 4y will be equal to 24 ಅಂತ ಆಗುತ್ತೆ, which implies that the value of y is equal to 6 ಅಂತ ಆಗುತ್ತಾ. ಸೊ x 0 ಇದ್ದಾಗ y ವ್ಯಾಲ್ಯೂ 6 ಇರುತ್ತೆ. ಸೊ 0,6 is a point that lie on this line ಅಂತ ನಾನು ಹೇಳ್ಬೋದು. ಸಿಮಿಲರ್ಲಿ ಐ ವಿಲ್ ಪುಟ್ ದ ವ್ಯಾಲ್ಯೂ ಆಫ್ y is equal to 0. ಎಲ್ಲಿ y equal to 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆವಾಗ ನನಗೆ 3x is equal to 24 ಅಂತ ಆಗುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x? 24 ಡಿವೈಡೆಡ್ ಬೈ 3 ಅಂತ ಆದರೆ 6, 7, 8. ಸೊ x is equal to 8 ಅಂತ ಆಗುತ್ತೆ. ಸೊ y 0 ಇದ್ದಾಗ x 8 ಆಗುತ್ತೆ. ಸೊ 0,6 ಆ್ಯಂಡ್ 8,0 ಆರ್ ದ 2 ಪಾಯಿಂಟ್ಸ್ ದಟ್ ಲೈ ಆನ್ ದಿಸ್ ಲೈನ್ ಅಂತ ನಾನು ಹೇಳಬಹುದು. ಇವಾಗ ಗ್ರಾಫ್ ಶೀಟ್ಗೆ ಹೋಗೋಣ. ಸೊ ಇವಾಗ ಅಲ್ಲಿ ಏನು ಬರ್ಕೊಂಡಿದ್ದೀನೋ ಅದನ್ನು ಒಂದು ಕಾರ್ನರಲ್ಲಿ ಸುಮ್ಮನೆ ಹಿಂಗೆ ಬರ್ಕೊಂಡಿದ್ದೀನಿ ನಾನು, ಆಯಿತಾ. ಇವಾಗ ನಾನು ಗ್ರಾಫ್ನ ಬರಿತೀನಿ. ಸೊ ಗ್ರಾಫ್ ಶೀಟಲ್ಲಿ ನಾನು ಸ್ಕೇಲಿಂಗ್ ನೋಡಿ ಯಾವ ಥರ ಮಾಡಿದ್ದೀನಿ ಅಂದರೆ, ಸೊ ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರ್ ಈಕ್ವಲ್ಸ್ 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಯಾಕೆ, ಎಕ್ಸ್ 0 to 10 ಇದೆ, 0 to 8 ಇದೆ. ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಾಗಿರೋದು 10, ನಾನು 1 ಪಾಯಿಂಟ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ ಎಕ್ಸ್ ವ್ಯಾಲ್ಯೂ, ಆಯಿತಾ. ಸಿಮಿಲರ್ಲಿ ವೈ ನೋಡಿ 5 0 6 0 ಇದೆ. ನನಗೆ ಇಷ್ಟೇ ಸಾಕಾಗಿತ್ತು, ಆದರೆ ಸುಮ್ಮನೆ ಇರಲಿ, ಒಂದು ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಆಗಿರಲಿ ಗ್ರಾಫ್ ಅಂತ ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ, ಈ ಈಕ್ವೇಷನ್ ಇದೆಯಲ್ಲ, ಇದೆರಡು ಪಾಯಿಂಟು ಈ ಲೈನ್ ಮೇಲೆ ಇದೆ ಅಂತ ನಾನು ಹೇಳಿದೆ ಅಲ್ವಾ. ಫಸ್ಟ್ ನಾನು ಈ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ, ದಟ್ ಇಸ್ 0,5. ಸೊ 0,5 ಎಲ್ಲಿದೆ ಇಲ್ಲಿ 0,5? ಸೊ ಇಲ್ಲಿದೆ. ಸೊ ಎಕ್ಸ್ 0 ವೈ 5. ಸೊ ಅದನ್ನು ಮಾರ್ಕ್ ಮಾಡ್ಕೋತೀನಿ 0,5. ಸಿಮಿಲರ್ಲಿ ಈ ಪಾಯಿಂಟು 10,0 ಎಲ್ಲಿದೆ? ದಟ್ ಲೈಸ್ ಇನ್ ದ ಎಕ್ಸ್ ಆ್ಯಕ್ಸಿಸ್. ಎಕ್ಸ್ 10 ವೈ 0 ಇದೆ. ಸೊ ಅದನ್ನು ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದೆರಡು ಪಾಯಿಂಟ್ನ ನಾನು ಜಾಯಿನ್ ಮಾಡ್ಕೋತೀನಿ. ಜಾಯಿನ್ ಮಾಡಿಕೊಂಡ್ರೆ ಈ ಈಕ್ವೇಷನ್ ಆಫ್ ದ ಲೈನ್ ಏನು? ದ ಈಕ್ವೇಷನ್ ಆಫ್ ದ ಲೈನ್ ಇಸ್ ಎಕ್ಸ್ ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಇವಾಗ ಈ ಲೈನ್ಗೆ ನಾವು ಶೇಡಿಂಗ್ ಯಾವ ಕಡೆ ಮಾಡಬೇಕು? ಆವಾಗ ನಾನು ಏನು ಮಾಡಬೇಕಂದ್ರೆ, ಐ ಹ್ಯಾವ್ ಟು ಪುಟ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಈಕ್ವಲ್ ಟು 0 ಇನ್ ದಿಸ್ ಈಕ್ವೇಷನ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಎರಡು ವ್ಯಾಲ್ಯೂನು 0 ಹಾಕಿದ್ರೆ ನನಗೆ LHS 0 ಅಂತಲೇ ಬಂತು. 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. 0 10ಕ್ಕಿಂತ ಜಾಸ್ತಿ ಆಗುತ್ತಾ? ಈಸ್ ದಿಸ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್? ಇಟ್ ಇಸ್ ಫಾಲ್ಸ್. 0 10ಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್.
ಫಾಲ್ಸ್ ಆದರೆ ದ ಸೊಲ್ಯೂಷನ್ ಲೈಸ್ ಅವೇ ಫ್ರಮ್ ದ ಆರಿಜಿನ್ ಅಂತ ಬರಿಬೇಕು. ಆವಾಗ ಶೇಡಿಂಗ್ ರೀಜನ್ ಯಾವುದಾಗಿರಬೇಕು ಅಂದರೆ ನಮ್ಮದು ಶೇಡಿಂಗ್ ರೀಜನ್ನು ಅವೇ ಫ್ರಮ್ ದ ಆರಿಜಿನ್, ಈ ಥರ ಶೇಡ್ ಮಾಡಬೇಕು ಈ ಲೈನಿಗೆ, ಆಯಿತಾ. ಅದನ್ನು ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಓಕೆ, ಮಾರ್ಕ್ ಮಾಡಿದ್ದೀನಿ ಅವೇ ಫ್ರಮ್ ದ ಆರಿಜಿನ್ ಅಂತ. ಸಿಮಿಲರ್ಲಿ ಇವಾಗ ಇನ್ನೊಂದು ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನ್ಗೆ ಪಾಯಿಂಟ್ಸ್ ಯಾವುದಾದಿದೆ 0,6 ಆ್ಯಂಡ್ 8,0. ಫಸ್ಟು 0,6 ಎಲ್ಲಿ ಬರುತ್ತೆ, 0,6 ಇಲ್ಲಿ ಬರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ, ಆಯಿತಾ. ಇನ್ನೊಂದು ಪಾಯಿಂಟ್ ಯಾವುದು, ದಟ್ ಈಸ್ 8,0, ಅದನ್ನು ಮಾರ್ಕ್ ಮಾಡ್ತೀನಿ. 8,0 ಎಲ್ಲಿರುತ್ತೆ, ಇಲ್ಲಿರುತ್ತೆ. ಸೊ ಅದನ್ನು ಮಾರ್ಕ್ ಮಾಡಿಕೊಂಡೆ. ಇವಾಗ ಇದೆರಡು ಪಾಯಿಂಟ್ನ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬಂತು. ಈ ಲೈನ್ದು ಈಕ್ವೇಷನ್ ಏನು, ದಟ್ ಈಸ್ 3x + 4y ≤ 24 ಅಂತ ಈ ಈಕ್ವೇಷನ್ ಆಫ್ ದ ಲೈನ್, ಆಯಿತಾ. ಇವಾಗ ಈ ಲೈನ್ಗೆ ಸೊಲ್ಯೂಷನ್ ಯಾವ ಕಡೆ ಇರುತ್ತೆ, ಐ ಹ್ಯಾವ್ ಟು ಪುಟ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y = 0. ಸೊ ಯಾವ ಎಕ್ಸ್ಪ್ರೆಷನಲ್ಲಿ, ಈ ಎಕ್ಸ್ಪ್ರೆಷನಲ್ಲಿ 0 ಅಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ, LHS 0 ಆಗುತ್ತೆ. 0 <= 24. ಈಸ್ ದಿಸ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್? ದಿಸ್ 0 24ಕ್ಕಿಂತ ಕಡಿಮೆನಾ ಜಾಸ್ತಿನಾ? ಕಡಿಮೆ. ಆಬ್ವಿಯಸ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸ್ಟೇಟ್ಮೆಂಟ್ ಟ್ರೂ ಆದರೆ ಸೊಲ್ಯೂಷನ್ ಯಾವ ಕಡೆ ರೇಂಜ್ ಆಗಬೇಕು, ಇಟ್ ಈಸ್ ಟುವರ್ಡ್ಸ್ ದ ಆರಿಜಿನ್. ಹಾಗಾದರೆ ಈ ಲೈನ್ಗೆ ಯಾವ ಕಡೆ ಶೇಡಿಂಗ್ ಮಾಡಬೇಕು, ಶೇಡಿಂಗು ಡೌನ್ವರ್ಡ್ಸ್ ಮಾಡಬೇಕು ಅಲ್ವಾ. ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ, ಮಾರ್ಕ್ ಮಾಡಿದ್ದೀನಿ. ಇವಾಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇದೆರಡು ಪಾಯಿಂಟ್ಗೆ ಇಂಟರ್ಸೆಕ್ಷನ್ ಒಂದಿದೆ. ಇಂಟರ್ಸೆಕ್ಷನ್ ಪಾಯಿಂಟ್ನ ನಾನು ಗ್ರಾಫಿಕಲ್ಲಿನೇ ನೋಡ್ಬೋದು, ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅದು ಏನಂತ ಇದೆ, ದಟ್ ಇಸ್ ಇಲ್ಲಿ ನೋಡಿ, ದಿಸ್ ಇಸ್ 3, y3 ಇದೆ, x4 ಇದೆ. ಸೊ ದಿಸ್ ಇಸ್ 4,3, ಕರೆಕ್ಟಾ. ಸೊ 4,3 ಅಂತ ಆಯಿತು. ಇವಾಗ ಶೇಡಿಂಗ್ ಯಾವ ಕಡೆ ಮಾಡಬೇಕು ನೋಡಿ. ಫಸ್ಟ್ ಲೈನ್ಗೆ ಮೇಲ್ಗಡೆ ಶೇಡ್ ಮಾಡಬೇಕು, ಎರಡನೇ ಲೈನ್ಗೆ ಕೆಳಗಡೆ ಶೇಡ್ ಮಾಡಬೇಕು. ಇದೆರಡಕ್ಕೂ ಕಾಮನ್ ರೀಜನ್ ಅಂತ ಇರೋದು ಈ ರೀಜನ್ ಆಗುತ್ತಾ, ಈ ರೀಜನ್ ಆಗಲ್ಲ. ಸೊ ಇದೊಂದೇ ರೀಜನ್ ಆಗೋದು. ಸೊ ನಾನು ಈ ರೀಜನನ್ನು ಶೇಡ್ ಮಾಡಬೇಕು. ಇವಾಗ ಶೇಡ್ ಮಾಡ್ಕೋತೀನಿ ನೋಡಿ. ಓಕೆ, ಶೇಡ್ ಮಾಡಿಕೊಂಡೆ. ಇವಾಗ ಕಾರ್ನರ್ ಪಾಯಿಂಟ್ಸ್ ಬರೀಬೇಕು. ವಿಚ್ ಆರ್ ದ ಕಾರ್ನರ್ ಪಾಯಿಂಟ್ಸ್? ಇದೊಂದು ಹೌದು, ಇದೊಂದು ಹೌದು, ಇದೊಂದು ಹೌದು. ಇದು ಫೀಸಿಬಲ್ ರೀಜನ್ನು. ಇದು ಫೀಸಿಬಲ್ ರೀಜನ್ಗೆ ದಿಸ್ ಆರ್ ದ ಕಾರ್ನರ್ ಪಾಯಿಂಟ್ಸ್. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಪಾಯಿಂಟ್ ಎ. ಪಾಯಿಂಟ್ ಎ ಇದು ಕೋಆರ್ಡಿನೇಟ್ಸ್ ಏನು, 0,6. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಪಾಯಿಂಟ್ ಬಿ. ಪಾಯಿಂಟ್ ಬಿಗೆ ಕೋಆರ್ಡಿನೇಟ್ಸ್ ಏನು, 4,3. ಐ ವಿಲ್ ಕಾಲ್ ದಿಸ್ ಆಸ್ ಪಾಯಿಂಟ್ ಸಿ. ಪಾಯಿಂಟ್ ಸಿಗೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಏನು, 0,5. ಸೊ ಹಾಗಾದರೆ ಇದು ಮೂರು ಏನು, ದಿಸ್ 3 ಆರ್ ಕಾಲ್ಡ್ ಆಸ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ಸೊಲ್ಯೂಷನ್ ಅಲ್ವಾ. ಸೊ ದಟ್ ಈಸ್ ದ ಕಾರ್ನರ್ ಪಾಯಿಂಟ್ಸ್. ಇವಾಗ ನನಗೆ ಇನ್ನು ಗ್ರಾಫ್ ಶೀಟ್ದ ಅವಶ್ಯಕತೆ ಇಲ್ಲ, ಓಕೆನಾ. ಐ ವಿಲ್ ಟೇಕ್ ಅ ಟ್ಯಾಬ್ಯುಲರ್ ಕಾಲಮ್. ಟ್ಯಾಬ್ಯುಲರ್ ಕಾಲಮಲ್ಲಿ ಇಲ್ಲಿ ನಾನು ಕಾರ್ನರ್ ಪಾಯಿಂಟ್ಸ್ ಅಂತ ಬರ್ಕೋತೀನಿ, ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ನ ಬರ್ಕೋತೀನಿ. ಸೊ ಕಾರ್ನರ್ ಪಾಯಿಂಟ್ಸ್, ಆಬ್ಜೆಕ್ಟಿವ್ ಫಂಕ್ಷನ್. ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನು, 200x + 500y ಅಂತಿದೆ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಬರ್ಕೋತೀನಿ. ಕಾರ್ನರ್ ಪಾಯಿಂಟ್ಸ್ ಏನು, A, B ಆ್ಯಂಡ್ C. ಸೊ ಅದನ್ನು ಬರ್ಕೋತೀನಿ. ಇವಾಗ Z ವ್ಯಾಲ್ಯೂಗೆ 200x + 500y ಇದೆಯಲ್ಲ. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ಗೆ x ವ್ಯಾಲ್ಯೂ 0 ಅಪ್ಲೈ ಮಾಡ್ತೀನಿ, y ವ್ಯಾಲ್ಯೂ 6 ಅಪ್ಲೈ ಮಾಡ್ತೀನಿ. ಆವಾಗ ನನಗೆ ಏನಂತ ಬಂತು, 3000 ಅಂತ ಬರುತ್ತೆ Z ವ್ಯಾಲ್ಯೂ. ಸಿಮಿಲರ್ಲಿ ಸೆಕೆಂಡ್ ಪಾಯಿಂಟ್ಗೆ x ವ್ಯಾಲ್ಯೂಗೆ 4 ಹಾಕ್ತೀನಿ, y ವ್ಯಾಲ್ಯೂಗೆ 3 ಹಾಕ್ತೀನಿ. ಆವಾಗ Z ವ್ಯಾಲ್ಯೂ 2300 ಅಂತ ಬರುತ್ತೆ. ಸಿಮಿಲರ್ಲಿ ಥರ್ಡ್ ಪಾಯಿಂಟ್ಗೆ x ವ್ಯಾಲ್ಯೂ 0 ಹಾಕ್ತೀನಿ, y ವ್ಯಾಲ್ಯೂ 5 ಹಾಕ್ತೀನಿ. ಆವಾಗ Z ವ್ಯಾಲ್ಯೂ 2500 ಅಂತ ಬರುತ್ತೆ. ಸೊ ಇವಾಗ ಇದು ಮೂರರಲ್ಲಿ ನಮಗೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಯಾವುದಲ್ಲಿ ಬರ್ತದೆ, 3000 ಇಸ್ ದ ಮ್ಯಾಕ್ಸಿಮಮ್. ಸೊ ವಿಚ್ ಇಸ್ ದ ಮಿನಿಮಮ್, 2300 ಇಸ್ ದ ಮಿನಿಮಮ್. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಮ್ಯಾಕ್ಸಿಮಮ್ ಅಟ್ ಪಾಯಿಂಟ್ 0,6 ಆ್ಯಂಡ್ ಮಿನಿಮಮ್ ಅಟ್ 4,3. ಸೊ ಅದನ್ನ ಹೆಂಗಂತ ಬರಿಬೋದು ಅಂತ ಹೇಳಿದ್ರೆ ನಾವು ಈ ಥರ ಬರಿಬೇಕು. Z maximum is equal to 3000 at 0.0,6 and Z minimum is equal to 2300 at points 4,3. ಸೊ ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಸ್ಕೋರ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಈ ಕ್ವಶ್ಚನ್ನು 2020 ಮಾರ್ಚಲ್ಲಿ ಕೇಳಿರುವಂಥದ್ದು. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ Z is equal to 4x + y ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್, 2 ಕನ್ಸ್ಟ್ರೈಂಟ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಆಬ್ಜೆಕ್ಟಿವ್ ಫಂಕ್ಷನನ್ನು ಆ್ಯಸ್ ಇಟ್ ಇಸ್ ಬರ್ಕೋತೀನಿ. Z is equal to 4x + y ಅಂತಿದೆ. ಸೊ ಫಸ್ಟ್ ಕನ್ಸ್ಟ್ರೈನನ್ನು ಬರ್ಕೋತೀನಿ, x + y <= 50. ಇವಾಗ ನನಗೆ 2 ಪಾಯಿಂಟ್ನ ಕಂಡುಹಿಡ್ಕೊಳ್ಳೋದಕ್ಕೆ ನಾನು ಇನ್ಇಕ್ವಾಲಿಟಿನ ತೆಕ್ಕೊಳ್ಬೇಕು. ದಟ್ ಈಸ್ x + y = 50 ಅಂತ ಕನ್ಸಿಡರ್ ಮಾಡ್ತೀನಿ. ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕ್ತೀನಿ ನಾನು. ಸೊ ಟ್ಯಾಬ್ಯುಲರ್ ಕಾಲಮಲ್ಲಿ x ಆ್ಯಂಡ್ y ಅಂತ ಬರ್ಕೋತೀನಿ ನಾನು, x y. ಸೊ
ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದನ್ನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈ ಲೈನ್ಗೆ. ಸೊ ಎಕ್ಸ್ 0 ಆದರೆ ವೈ ವಿಲ್ ಬಿ ಈಕ್ವಲ್ ಟು 50. ಸೊ ಅಂದರೆ ಎಕ್ಸ್ 0 ಇದ್ದರೆ ವೈ 50 ಇರುತ್ತೆ ಅಂತ. ಸೊ ಅ ಪಾಯಿಂಟ್ 0, 50 ಈ ಪಾಯಿಂಟು ಲೈಸ್ ಆನ್ ದಿಸ್ ಈಕ್ವೇಷನ್ ಅಂತ ಅರ್ಥ ಆಯಿತಾ. ಸಿಮಿಲರ್ಲಿ ಇವಾಗ ಎರಡನೇ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಸಬ್ಸ್ಟಿಟ್ಯೂಟ್ ವೈ ಇಸ್ ಈಕ್ವಲ್ ಟು 0. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವೈ 0 ಆದರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್? ಇಟ್ ವಿಲ್ ಬಿ 50. ಸೊ ಸೆಕೆಂಡು ವೈ 0 ಇದ್ದರೆ ಎಕ್ಸ್ 50 ಇರುತ್ತೆ. ಆ್ಯಂಡ್ 50, 0 ಅಂತ ಇಲ್ಲಿ ಬರಿತೀನಿ. ನಾವು ದಿಸ್ 2 ಪಾಯಿಂಟ್ಸ್ ಲೈಸ್ ಆನ್ ದಿಸ್ ಲೈನ್ ಅಂತ ಅರ್ಥ ಅಷ್ಟೇ. ಸೊ ಇವಾಗ ಇದನ್ನು ಅಳಿಸ್ಕೋತೀನಿ ನಾನು. ಇವಾಗ ಸೆಕೆಂಡ್ ಕನ್ಸ್ಟ್ರೇಂಟ್ ಕೊಟ್ಟಿದ್ರಲ್ಲ ಅದನ್ನು ಬರ್ಕೋತೀನಿ. ದಟ್ ಈಸ್ 3x ಪ್ಲಸ್ ವೈ ಲೆಸ್ ದಾನ್ ಆರ್ ಈಕ್ವಲ್ ಟು 90 ಅಂತಿದೆ. ಸೊ ಎರಡು ಪಾಯಿಂಟ್ನ ಕಂಡುಹಿಡ್ಕೊಳ್ಳೋದಕ್ಕೆ ನಾನು ಇನ್ಈಕ್ವಾಲಿಟಿ ತೆಕ್ಕೊಳ್ತೀನಿ. 3x ಪ್ಲಸ್ ವೈ ಇಸ್ ಈಕ್ವಲ್ ಟು 90 ಅಂತ ಬರ್ಕೋತೀನಿ. ಟ್ಯಾಬ್ಯುಲರ್ ಕಾಲಮ್ ಹಾಕೋತೀನಿ. ಟ್ಯಾಬ್ಯುಲರ್ ಕಾಲಮ್ ಹಾಕೊಂಡ್ಮೇಲೆ ಎಕ್ಸ್ ಆ್ಯಂಡ್ ವೈ ಅಂತ ಬರ್ಕೋತೀನಿ. ಎಕ್ಸ್ ವೈ ಅಂತ ಬರ್ಕೋತೀನಿ. ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಬೇಡ, ಇಫ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ವೈ? ವೈ ವಿಲ್ ಬಿ ಈಕ್ವಲ್ ಟು 90. ಸೊ 0 ಅಂತ ಇದ್ದರೆ ವೈ 90 ಆಗುತ್ತೆ. ಇಫ್ ದ ವ್ಯಾಲ್ಯೂ ಆಫ್ ವೈ ಈಸ್ ಈಕ್ವಲ್ ಟು 90 ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ಅವಾಗ? ಸೊ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ವೈ ಈಸ್ ಈಕ್ವಲ್ ಟು 0 ಅಂತ ಇಲ್ಲಿ ಮಾಡಬೇಕು. ಆವಾಗ 3x ವಿಲ್ ಬಿ ಈಕ್ವಲ್ ಟು 90 ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 30 ಅಂತ ಆಗುತ್ತೆ. ಕರೆಕ್ಟಾ? ಎಕ್ಸ್ 90/3 ಇಸ್ 30. ಸೊ ವೈ 0 ಇದ್ದರೆ ಎಕ್ಸ್ 30. ಸೊ ಇವಾಗ 0, 90 ಆ್ಯಂಡ್ 30, 0 ಲೈಸ್ ಆನ್ ದಿಸ್ ಲೈನ್ ಅಂತ ಬರೀಬೇಕು. ದಟ್ ಈಸ್ 0, 90 ಆ್ಯಂಡ್ 30, 0 ದಿಸ್ 2 ಪಾಯಿಂಟ್ಸ್ ಲೈನ್ ಆನ್ ದಿಸ್ ಲೈನ್ ಅಂತ ಆಗುತ್ತೆ. ಸೊ ಇವಾಗ ನಮಗೆ ಇಲ್ಲಿ ಕೆಲಸ ಮುಗೀತು. ನಾವು ಇವಾಗ ಗ್ರಾಫ್ ಶೀಟ್ಗೆ ಹೋಗೋಣ. ಸೊ ಇವಾಗ ನಾನು ಫಸ್ಟು ಗ್ರಾಫ್ನ ಬರ್ಕೋತೀನಿ. ಸೊ ಗ್ರಾಫ್ದು ಸ್ಕೇಲಿಂಗ್ ಹೆಂಗಿರಬೇಕಂದ್ರೆ ನೋಡಿ, ಎಕ್ಸ್ 0 to 50 ಇದೆ, 0 to 30 ಮ್ಯಾಕ್ಸಿಮಮ್ಮೇ 50 ಬೇಕಾಗಿರೋದು. ವೈ 50 ಇದೆ, 90 ಇದೆ. ಸೊ ವೈ ಆ್ಯಕ್ಸಿಸ್ ಜಾಸ್ತಿ ಬೇಕು, 90 ತನಕ ಬೇಕು. ನಾನು ಎಕ್ಸು 90 ತನಕ ತೊಗೊಂಡಿದ್ದೀನಿ, ವೈಯು 90 ತನಕ ತಗೊಂಡಿದ್ದೀನಿ. ಯಾಕೆ? ಸುಮ್ಮನೆ ರೆಕ್ಟ್ಯಾಂಗ್ಯುಲರಾಗಿ ಕಾಣಿಸ್ಲಿ ಗ್ರಾಫು ಅಂತ ಅಷ್ಟೇ, ಇನ್ನೇನು ಅಲ್ಲ. ನೀವು ಹೆಂಗೆ ಬೇಕಾದ್ರೂ ತೊಗೊಳ್ಬೋದು ಆಯಿತಾ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಸ್ಕೇಲ್ ನೋಡಿ, 1 cm ಈಕ್ವಲ್ಸ್ ಟು 10 ಯೂನಿಟ್ಸ್ ಅಂತ ತೊಗೊಂಡಿದ್ದೀನಿ. ವೈ ಆ್ಯಕ್ಸಿಸಲ್ಲಿ 1 cm ಈಕ್ವಲ್ ಟು 10 ಯೂನಿಟ್ಸ್ ಅಂತಲೇ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಈಕ್ವೇಷನ್ ನೋಡಿ, ಇಲ್ಲಿ 0, 50 ಇದೆ. ಸೊ 0, 50 ಆ್ಯಂಡ್ 50, 0. ಫಸ್ಟು 0, 50 ಅಂದರೆ ಎಲ್ಲಿ ಬರುತ್ತೆ? ಸೊ ಅದು ಇಲ್ಲಿ ಬರುತ್ತೆ. ಆ ಪಾಯಿಂಟ್ನ ಮಾರ್ಕ್ ಮಾಡ್ಕೋತೀನಿ ನಾನು. ಸಿಮಿಲರ್ಲಿ 50, 0 ಎರಡನೇ ಪಾಯಿಂಟು. ಸೊ ಅದೆಲ್ಲಿರುತ್ತೆ? ದಟ್ ವಿಲ್ ಬಿ ಹಿಯರ್ 50, 0. ಅದನ್ನು ಮಾರ್ಕ್ ಮಾಡ್ಕೋತೀನಿ. ಇದೆರಡು ಮಾರ್ಕ್ ಮಾಡಿಕೊಂಡಿರೋ ಪಾಯಿಂಟ್ನ ನಾನು ಲೈನ್ ಎಳಿತೀನಿ. ಸೊ ದ ಲೈನ್ ಲುಕ್ಸ್ ಲೈಕ್ ದಿಸ್. ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? ದ ಈಕ್ವೇಷನ್ ಆಫ್ ದ ಲೈನ್ ಇಸ್ ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50. ಅದನ್ನು ಬರ್ಕೊಂಡೆ. ಇವಾಗ ಯಾವ ಕಡೆ ಶೇಡ್ ಮಾಡಬೇಕು ಈ ಲೈನ್ಗೆ? ಅದಕ್ಕೆ ನಾನು ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 ಫಾರ್ ದಿಸ್ ಈಕ್ವೇಷನ್ ಆಯಿತಾ. ಅವಾಗ ಮಾಡಿದ್ರೆ ಎಲ್ ಎಚ್ ಎಸ್ ಏನಾಗುತ್ತೆ? 0 ಆಗುತ್ತೆ. 0 ಲೆಸ್ ದ್ಯಾನ್ 50 ಅಂತ ಬರುತ್ತೆ. ಈಸ್ ದಿಸ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್? 0 ಲೆಸ್ ದ್ಯಾನ್ 50 ಇದು ಸ್ಟೇಟ್ಮೆಂಟ್ ಇಸ್ ಟ್ರೂ. ಟ್ರೂ ಆಗಿದ್ರೆ ನಾನು ಯಾವ ಕಡೆ ಶೇಡ್ ಮಾಡಬೇಕು? ಸೊಲ್ಯೂಷನ್ ಲೈಸ್ ಟುವರ್ಡ್ಸ್ ದ ಆರಿಜಿನ್. ಶೇಡಿಂಗು ಆರಿಜಿನ್ ಕಡೆ ಮಾಡಬೇಕು. ಅಂದರೆ ನಾನು ಶೇಡಿಂಗ್ನ ಈ ಡೈರೆಕ್ಷನಲ್ಲಿ ಮಾಡಬೇಕು ಈ ಲೈನ್ಗೆ. ಸೊ ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಈ ಥರ. ಓಕೆನಾ? ಇವಾಗ ಸಿಮಿಲರ್ಲಿ ಎರಡನೇ ಈಕ್ವೇಷನ್ ಕೊಟ್ಟಿದ್ದಾರಲ್ಲ ನೋಡಿ, ಎರಡನೇ ಈಕ್ವೇಷನ್ ಇದು. ಇದಕ್ಕೆ ಪಾಯಿಂಟ್ಸ್ ಏನು? 0, 90 ಆ್ಯಂಡ್ 30, 0. ಸೊ 0, 90 ಅಂದರೆ ಎಲ್ಲಿ ಬರುತ್ತೆ? ದಿಸ್ ಈಸ್ ದ ಪಾಯಿಂಟ್ 0, 90. ಅದನ್ನು ಮಾರ್ಕ್ ಮಾಡಿಕೊಂಡೆ. ಇನ್ನೊಂದು 30, 0 ಅದೆಲ್ಲಿ ಬರುತ್ತೆ? ಅದು ಇಲ್ಲಿ ಬರುತ್ತೆ. ಸೊ ಅದನ್ನು ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದೆರಡು ಪಾಯಿಂಟ್ಗೆ ಒಂದು ಲೈನ್ ಹೇಳ್ಕೊತೀನಿ. ಓಕೆನಾ? ಲೈನ್ ಹೇಳ್ಕೊಂಡೆ. ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ 3x ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90. ಅದನ್ನು ಬರ್ಕೋತೀನಿ ಆಯಿತಾ. ಇವಾಗ ಇದಕ್ಕೆ ಸೊಲ್ಯೂಷನನ್ನು ನಾನು ಯಾವ ಕಡೆ ಶೇಡ್ ಮಾಡಬೇಕು? ಐ ವಿಲ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 ಇನ್ ದಿಸ್ ಈಕ್ವೇಷನ್. ಸೊ ಅವಾಗ ಎಲ್ ಎಚ್ ಎಸ್ ಏನಾಗುತ್ತೆ? 2 0 ಹಾಕಿದ್ರೆ ಎಲ್ ಎಚ್ ಎಸ್ 0ನೇ ಆಗುತ್ತೆ. 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90 ಅಂತ ಬರುತ್ತೆ. 0 90ಕ್ಕಿಂತ ಕಡಿಮೆನಾ ಜಾಸ್ತಿನಾ? ಕಡಿಮೆ. ಸೊ ಈ ಸ್ಟೇಟ್ಮೆಂಟು ಟ್ರೂನಾ ಫಾಲ್ಸಾ? ಇಟ್ ಇಸ್ ಟ್ರೂ. ಟ್ರೂ ಆದರೆ ಯಾವ ಕಡೆ ಶೇಡ್ ಮಾಡಬೇಕು? ಸೊಲ್ಯೂಷನ್ ಎಲ್ರಿ ಲೈ ಆಗುತ್ತೆ? ಟುವರ್ಡ್ಸ್ ದ ಆರಿಜಿನ್ ಲೈ ಆಗುತ್ತೆ. ಹಾಗಾದರೆ ನಾನು ಶೇಡಿಂಗ್ ಯಾವ ಕಡೆ ಮಾಡಬೇಕು? ಈ ಲೈನ್ಗೆ ಇನ್ವರ್ಟ್ಸ್ ಮಾಡಬೇಕು. ಅದನ್ನು ಮಾರ್ಕ್ ಮಾಡ್ಕೋತೀನಿ. ಸೊ ಇವಾಗ ಇದೆರಡು ಪಾಯಿಂಟ್ ಇಂಟರ್ಸೆಕ್ಟ್ ಇಲ್ಲಾಗ್ತದೆ. ಅದನ್ನು ಕಂಡುಹಿಡ್ಕೊಳ್ಳೋದು ಹೆಂಗೆ ನೋಡಿ, ಇದು 30 ವೈ ಆ್ಯಕ್ಸಿಸಲ್ಲಿ, ಎಕ್ಸ್ ಆ್ಯಕ್ಸಿಸಲ್ಲಿ 20 ಇದೆ. ಸೊ ಈ ಪಾಯಿಂಟು 20, 30. ಸೊ ಅದನ್ನು ನಾನು ಬರ್ಕೋತೀನಿ. ಇವಾಗ ಫಸ್ಟ್ ಲೈನು
ಡೌನ್ವರ್ಡ್ಸ್ ಶೇಡ್ ಮಾಡಬೇಕು ಅಂತ ಇದೆ. ಸೆಕೆಂಡ್ ಲೈನು ಡೌನ್ವರ್ಡ್ಸೇ ಶೇಡ್ ಮಾಡಬೇಕು. ಆದರೆ ಇದೆರಡು ಕಾಮನ್ ರೀಜನ್ ಯಾವುದಿದೆ ಶೇಡ್ ಮಾಡೋದಕ್ಕೆ? ನೋಡಿ, ಈ ರೀಜನ್ ಅಲ್ಲ, ಈ ರೀಜನ್ನು ಕಾಮನ್ ರೀಜನ್ ಅಲ್ಲ, ಎರಡು ಲೈನ್ಗೂ ಇದೊಂದೇ ರೀಜನ್ನು ಕಾಮನ್ ರೀಜನ್ ಇರೋದು. ಸೊ ಐ ಹ್ಯಾವ್ ಟು ಶೇಡ್ ದಿಸ್ ರೀಜನ್. ಶೇಡ್ ಮಾಡ್ಕೊತ ಹೋಗ್ಲಾ? ಸೊ ಶೇಡ್ ಮಾಡಿ ಆಯಿತು. ಶೇಡ್ ಮಾಡಿ ಆದಮೇಲೆ ನಾನು ಕಾರ್ನರ್ ಪಾಯಿಂಟ್ಸ್ನ ಕಂಡುಹಿಡ್ಕೊಳ್ಬೇಕು. ದೀಸ್ ಆರ್ ದ ಕಾರ್ನರ್ ಪಾಯಿಂಟ್ಸ್. ಐ ವಿಲ್ ನೇಮ್ ದಿಸ್ ಪಾಯಿಂಟ್ ಆಸ್ ಎ ಆ್ಯಂಡ್ ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಎ? ದಟ್ ಇಸ್ 0,50. ಅದನ್ನು ಬರ್ಕೊಂಡೆ. ವಾಟ್ ಐ ವಿಲ್ ನೇಮ್ ದಿಸ್ ಪಾಯಿಂಟ್ ಆಸ್ ಬಿ. ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಬಿ? ದಟ್ ಇಸ್ 20,30 ಅಂತ ಬಂತು. ಸಿಮಿಲರ್ಲಿ ಐ ವಿಲ್ ನೇಮ್ ದಿಸ್ ಪಾಯಿಂಟ್ ಆಸ್ ಸಿ. ಅದಕ್ಕೆ ಕೋಆರ್ಡಿನೇಟ್ ಏನು? 30,0 ಅಂತ ಬಂತು. ಐ ವಿಲ್ ನೇಮ್ ದಿಸ್ ಪಾಯಿಂಟ್ ಆಸ್ ಡಿ. ಅದಕ್ಕೆ ಕೋಆರ್ಡಿನೇಟ್ ಪಾಯಿಂಟ್ ಏನು? 0,0. ವಾಟ್ ಆರ್ ದಿಸ್ 4 ಪಾಯಿಂಟ್ಸ್? ದಿಸ್ 4 ಪಾಯಿಂಟ್ಸ್ ಆರ್ ನಥಿಂಗ್ ಬಟ್ ದ ಕಾರ್ನರ್ ಪಾಯಿಂಟ್ಸ್. ಕರೆಕ್ಟ್? ಸೊ ಅದನ್ನು ಕಾರ್ನರ್ ಪಾಯಿಂಟ್ ಅಂತ ಬರ್ಕೊಂಡೆ. ಇವಾಗ ನನಗೆ ಗ್ರಾಫ್ ಶೀಟ್ದ ಅವಶ್ಯಕತೆ ಇಲ್ಲ. ಒಂದು ಖಾಲಿ ಟ್ಯಾಬ್ಯುಲರ್ ಕಾಲಮ್ನ ಹಾಕತ್ತೀನಿ. ಸೊ ಇಲ್ಲಿ ನಾನು ಏನು ಬರೀಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ರೈಟ್ ದ ಕಾರ್ನರ್ ಪಾಯಿಂಟ್ಸ್. ಇಲ್ಲಿ ನಾನು ಏನು ಬರೀಬೇಕಂದ್ರೆ ಐ ಹ್ಯಾವ್ ಟು ರೈಟ್ ದ ಅಬ್ಜೆಕ್ಟಿವ್ ಫಂಕ್ಷನ್. ಅದನ್ನು ಬರ್ಕೋತೀನಿ. ಅಬ್ಜೆಕ್ಟಿವ್ ಫಂಕ್ಷನ್ ಇಲ್ಲೇನು? ZX + Y. ಸೊ ಇಲ್ಲೆಲ್ಲ ನಾನು ಏನು ಫಿಲ್ ಮಾಡ್ಕೊಬರ್ತೀನಿ ಅಂದರೆ ABCDನ ಇಲ್ಲಿ ಫಿಲ್ ಮಾಡ್ಕೊಂಡು ಬರ್ತೀನಿ. ಸೊ ಫಿಲ್ ಮಾಡೋಣ. ಸೊ ಇವಾಗ ಇಲ್ಲೇನು ಫಿಲ್ ಮಾಡಬೇಕಂತ ಹೇಳಿದ್ರೆ Z = 4x + y ಅಂತ ಇಕ್ವೇಷನ್ ಇದೆಯಲ್ಲ, ಫಸ್ಟ್ ಪಾಯಿಂಟ್ಗೆ x ವ್ಯಾಲ್ಯೂ 0 ಹಾಕಬೇಕು, y ವ್ಯಾಲ್ಯೂ 50 ಹಾಕಬೇಕು. ಅವಾಗ ದ ವ್ಯಾಲ್ಯೂ ಆಫ್ Z ವಿಲ್ ಬಿ = 50 ಅಂತ ಬಂತು. ಸಿಮಿಲರ್ಲಿ ಸೆಕೆಂಡ್ಗೆ x ವ್ಯಾಲ್ಯೂ 20, y ವ್ಯಾಲ್ಯೂ 30 ಹಾಕಿದ್ರೆ Z ವ್ಯಾಲ್ಯೂ 110 ಅಂತ ಬರುತ್ತೆ. ಸಿಮಿಲರ್ಲಿ ಥರ್ಡ್ ಪಾಯಿಂಟ್ಗೆ x ವ್ಯಾಲ್ಯೂ 30 ಹಾಕ್ತೀನಿ, y ವ್ಯಾಲ್ಯೂ 0 ಹಾಕ್ತೀನಿ, ಆವಾಗ Z ವ್ಯಾಲ್ಯೂ 120 ಬರುತ್ತೆ. ಫೋರ್ತ್ ಪಾಯಿಂಟ್ಗೆ ಏನು ಬೇಡ, ದಟ್ ವಿಲ್ ಬಿ 0. ಇವಾಗ ಮ್ಯಾಕ್ಸಿಮಮ್, ಇದು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಆರಿಜಿನ್ ಅಂತ ಇದ್ದರೆ ಅದನ್ನು Z ಮಿನಿಮಮ್ ಅಂತ ಬರೆಯೋಕ್ಕೆ ಹೋಗಬೇಡಿ ಅಂತ. ಸೊ ಮ್ಯಾಕ್ಸಿಮಮ್ ಇದರಲ್ಲಿ Z ವ್ಯಾಲ್ಯೂ ಯಾವುದಕ್ಕಿದೆ? 120ಗಿದೆ. ಸೊ 120 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಅಬ್ಜೆಕ್ಟಿವ್ ಫಂಕ್ಷನ್ ಆ್ಯಂಡ್ ಮಿನಿಮಮ್ ಎಲ್ಲಿದೆ? 50 ಸೊ 50 ಇಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಇಷ್ಟಕ್ಕೆ ಬರೆದ್ರೆ ನಿಮಗೆ ಸಾಕಾಗಲ್ಲ. ಲಾಸ್ಟಲ್ಲಿ Z ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 120 ಅಟ್ ಪಾಯಿಂಟ್ 30,0 ಆ್ಯಂಡ್ Z ಮಿನಿಮಮ್ ಇಸ್ ಈಕ್ವಲ್ ಟು 150 ಅಟ್ ಪಾಯಿಂಟ್ 0,50 ಅಂತ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಗೆಟ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಈ ಕ್ವಶ್ಚನ್ನು 2020 ಕೇಳಿರುವಂಥ ಕ್ವಶ್ಚನ್ನು. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ Z = 3x + 2y ಅಂತ ಕೇಳಿದ್ದಾರೆ. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್, 2 ಕನ್ಸ್ಟ್ರೈನನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾನು ಏನು ಮಾಡ್ಕೋತೀನಿ ಅಂದರೆ ಐ ವಿಲ್ ರೈಟ್ ದ ಆಬ್ಜೆಕ್ಟಿವ್ ಫಂಕ್ಷನ್ Z = 3x + 2y ಆ್ಯಸ್ ಇಟ್ ಇಸ್. ಫಸ್ಟ್ ಕನ್ಸ್ಟ್ರೈನನ್ನು ಬರ್ಕೋತೀನಿ, x + 2y <= 10. ಇವಾಗ 2 ಪಾಯಿಂಟ್ಸ್ನ ನಾನು ಕಂಡುಹಿಡ್ಕೊಳ್ಳೋದಕ್ಕೆ ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ದ ಇನ್ಇಕ್ವಾಲಿಟಿ. x + 2y = 10 ಅಂತ ಬರ್ಕೋತೀನಿ. ಒಂದು ಟ್ಯಾಬ್ಯುಲರ್ ಕಾಲಮ್ನ ಬರ್ಕೋತೀನಿ. ಟ್ಯಾಬ್ಯುಲರ್ ಕಾಲಮಲ್ಲಿ x ಆ್ಯಂಡ್ y ಅಂತ ನಾನು ಬರ್ಕೊಳ್ತೀನಿ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x = 0 ಇನ್ ದಿಸ್ ಈಕ್ವೇಷನ್. ಅವಾಗ ನನಗೇನಂತ ಬರುತ್ತೆ? 2y = 10. ಸೊ ದ ವ್ಯಾಲ್ಯೂ ಆಫ್ y = 5. x 0 ಆಗಿದ್ದಾಗ y 5 ಆಗಿರುತ್ತೆ. ಸೊ x 0 ಆಗಿದ್ದಾಗ y ವ್ಯಾಲ್ಯೂ 5 ಆಗಿರುತ್ತೆ ಅಂತ ಅರ್ಥ. ಸೊ 0,5 ಇಸ್ ಅ ಪಾಯಿಂಟ್. ದಿಸ್ ಪಾಯಿಂಟ್ ಲೈಸ್ ಆನ್ ದಿಸ್ ಲೈನ್ ಅಂತ ಅರ್ಥ. ಆಯಿತಾ? ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಐ ವಿಲ್ ಪುಟ್ ದ ವ್ಯಾಲ್ಯೂ ಆಫ್ y = 0 ಎಲ್ಲಿ? ಈ ಈಕ್ವೇಷನಲ್ಲಿ. y 0 ಹಾಕಿದ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ x? ದಟ್ ವಿಲ್ ಬಿ = 10. ಸೊ ಟ್ಯಾಬ್ಯುಲರ್ ಕಾಲಮ್ ಫಿಲ್ ಮಾಡಿ. y 0 ಆಗಿದ್ದಾಗ x 10 ಆಗುತ್ತೆ. ಸೊ ದ ಪಾಯಿಂಟ್ 10,0 ಲೈಸ್ ಆನ್ ದ ಲೈನ್ ಆಫ್ ದಿಸ್ ಈಕ್ವೇಷನ್ ಅಂತ. ಇದು 2 ಪಾಯಿಂಟು ಈ ಲೈನ್ ಮೇಲೆ ಇರುತ್ತೆ ಅಂತ ಅರ್ಥ ಇವಾಗ. ಆಯಿತಾ? ಸಿಮಿಲರ್ಲಿ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಅಳಿಸ್ಕೊಂಡು 2ನೇ ಕನ್ಸ್ಟ್ರೈನನ್ನು ಬರ್ಕೋತೀನಿ. ನೀವೇನು ಅಳ್ಸಕ್ಕೆ ಹೋಗ್ಬೇಡಿ, ನಾನು ಅಳಿಸ್ತೀನಿ, ಬರೆಯೋಕ್ಕೆ ಜಾಗ ಸಾಕಾಗಲ್ಲ ಅಂತ. ಸೊ ಎಕ್ಸ್ ಏನು 2ನೇ ಕನ್ಸ್ಟ್ರೈನು 3x + y <= 15 ಅಂತ. ಸೊ 2 ಪಾಯಿಂಟ್ ಕಂಡುಹಿಡಿಯೋದಕ್ಕೆ ನಾನು ಇನ್ಇಕ್ವಾಲಿಟಿನ ತೆಗೆದು ಈಕ್ವಾಲಿಟಿ ಅಂತ ಬರಿತೀನಿ. ಸೊ ಮತ್ತೆ ಟ್ಯಾಬ್ಯುಲರ್ ಕಾಲಮ್ ಹಾಕೋತೀನಿ. ಟ್ಯಾಬ್ಯುಲರ್ ಕಾಲಮಲ್ಲಿ ಐ ವಿಲ್ ರೈಟ್ x ಆ್ಯಂಡ್ y. ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x = 0 ಇನ್ ದಿಸ್ ಈಕ್ವೇಷನ್. x 0 ಆದರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ y? ಇಟ್ ವಿಲ್ ಬಿ 15. ಅದನ್ನ ಇಲ್ಲಿ ಬರ್ಕೋತೀನಿ. x 0 ಇದ್ದರೆ y 15 ಇರುತ್ತೆ. ಸೊ 0,15 ಇಸ್ ಅ ಪಾಯಿಂಟ್. ದಟ್ ಪಾಯಿಂಟ್ ಲೈಸ್ ಆನ್ ದ ಲೈನ್ ಆಫ್ ದಿಸ್ ಈಕ್ವೇಷನ್ ಅಂತ ಅರ್ಥ. ಸಿಮಿಲರ್ಲಿ ಐ ವಿಲ್ ಪುಟ್ ದ ವ್ಯಾಲ್ಯೂ ಆಫ್ y = 0. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. y 0 ಆದರೆ 3x ವಿಲ್ ಬಿ = 15. ಸೊ x ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಸೊ y 0 ಇದ್ದಾಗ x ವ್ಯಾಲ್ಯೂ 5 ಇರುತ್ತೆ. ಸೊ ಆ್ಯಂಡ್ ಅಂತ ಬರೆದು 5,0 ಇಸ್ ಆಲ್ಸೋ ಎ ಪಾಯಿಂಟ್ ದಟ್ ಲೈಸ್ ಆನ್ ದಿಸ್ ಲೈನ್ ಅಂತ ಅರ್ಥ. ಸೊ ಇವಾಗ ಇಷ್ಟು ಪಾಯಿಂಟ್ನ ಕಂಡುಹಿಡಿದಾದ್ಮೇಲೆ ಗ್ರಾಫ್ ಶೀಟ್ಗೆ ಹೋಗೋದಷ್ಟೇ. ಗ್ರಾಫ್ ಶೀಟ್ಗೆ ಹೋಗೋಣ ಅಲ್ವಾ? ಸೊ ಇವಾಗ ಗ್ರಾಫ್ ಶೀಟಲ್ಲಿ ನೋಡಿ,
ಇವಾಗ ಎಕ್ಸು 0 to 10 ಇದೆ, 0 to 5. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ಎಕ್ಸ್ ಆ್ಯಕ್ಸಿಸಲ್ಲಿ 10 ತನಕ ಬರೆದ್ರೆ ಸಾಕು, ವೈ ಆ್ಯಕ್ಸಿಸಲ್ಲಿ 15 ತನಕ ಬೇಕು. ಸೊ ಇವಾಗ ಎಕ್ಸ್ ಆ್ಯಕ್ಸಿಸಲ್ಲಿ 10, ವೈ ಆ್ಯಕ್ಸಿಸಲ್ಲಿ 15 ಬೇಕು. ನಾನು ಗ್ರಾಫ್ ಶೀಟಲ್ಲಿ ಎಕ್ಸ್ ವ್ಯಾಲ್ಯೂ ಎಕ್ಸ್ ಆ್ಯಕ್ಸಿಸಲ್ಲಿ ನೋಡಿ 11 ತನಕ ತಗೊಂಡಿದ್ದೀನಿ, ವೈ ಆ್ಯಕ್ಸಿಸಲ್ಲಿ 15 ತನಕನೂ ತಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಈ ಪಾಯಿಂಟು ಲೈಸ್ ಆನ್ ದಿಸ್ ಲೈನ್ ಅಂತ ನನಗೆ ಗೊತ್ತು. ಸೊ ಈ ಪಾಯಿಂಟ್ನ ನಾನು ಗ್ರಾಫಲ್ಲಿ ಮಾರ್ಕ್ ಮಾಡ್ಕೋತೀನಿ. 0,5 ಅಂದರೆ ದಿಸ್ ಇಸ್ 0,5. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ 0, ವೈ ಆ್ಯಕ್ಸಿಸಲ್ಲಿ 5, ಅದನ್ನು ಮಾರ್ಕ್ ಮಾಡಿಕೊಂಡೆ. ಇನ್ನೊಂದು ಏನು ಪಾಯಿಂಟು 10,0. ಸೊ 10,0 ಅಂದರೆ ಎಲ್ಲಿ ಬರುತ್ತೆ? ಎಕ್ಸ್ ಆ್ಯಕ್ಸಿಸಲ್ಲಿ ಬರುತ್ತೆ. ಸೊ ದಿಸ್ ಇಸ್ 10,0, ಅದನ್ನು ಮಾರ್ಕ್ ಮಾಡ್ಕೊತೀನಿ. ಸೊ ಇವಾಗ ಇವೆರಡು ಪಾಯಿಂಟ್ನ ಜಾಯಿನ್ ಮಾಡ್ಕೋತೀನಿ. ಇವಾಗ ಒಂದು ಲೈನ್ ಬಂತು. ಈ ಲೈನ್ದು ಈಕ್ವೇಷನ್ ಏನು? ವಿ ನೋ ದಟ್ x + 2y ≤ 10. ಅದನ್ನು ನಾನು ಬರ್ಕೊಳ್ತೀನಿ, ಆಯಿತಾ? ಇವಾಗ ಈ ಲೈನ್ಗೆ ಯಾವ ಕಡೆ ಶೇಡಿಂಗ್ ಮಾಡಬೇಕು ನಾನು? ಅದಕ್ಕೆ ನಾನು ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಇಸ್ ಈಕ್ವಲ್ ಟು 0 ಇನ್ ದಿಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀನಿ. ಸೊ ಅದನ್ನು ಬರಿತೀನಿ, x + y ಇನ್ ದಿಸ್ ಈಕ್ವೇಷನ್. ಸೊ ಎಲ್ ಎಚ್ ಎಸ್ ಏನಾಗುತ್ತೆ? x + 2y ≤ 10 ಅಲ್ಲಿ ಎಲ್ ಎಚ್ ಎಸ್ 0 ಆಗುತ್ತೆ. 0 ≤ 10. ಇಸ್ ದಿಸ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್? 0 10ಕ್ಕಿಂತನೂ ಕಡಿಮೆನೇ ಅಲ್ವಾ? ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸ್ಟೇಟ್ಮೆಂಟ್ ಟ್ರೂ ಆದರೆ ಆ ಲೈನ್ಗೆ ಶೇಡಿಂಗ್ ಯಾವ ಕಡೆ ಮಾಡಬೇಕು? ಟುವರ್ಡ್ಸ್ ದ ಆರಿಜಿನ್. ಸೊಲ್ಯೂಷನ್ ಲೈಸ್ ಟುವರ್ಡ್ಸ್ ದ ಆರಿಜಿನ್. ಸೊ ಈ ಥರ ಬರೆದ್ಬಿಟ್ಟು ನಾನು ಶೇಡಿಂಗ್ ಎಲ್ಲಿ ಮಾಡಬೇಕು ಅಂದರೆ ಈ ಸೈಡ್ ಮಾಡಬೇಕು ಶೇಡಿಂಗು, ಈ ಲೈನ್ಗೆ. ಅದನ್ನು ಮಾರ್ಕ್ ಮಾಡ್ತೀನಿ, ಆಯಿತಾ? ಸಿಮಿಲರ್ಲಿ ಇವಾಗ ನಂದು ಇನ್ನೊಂದು ಈಕ್ವೇಷನ್ ಇದೆ ಲೈನ್ದು ಅಲ್ವಾ? ಇಲ್ಲಿ ಪಾಯಿಂಟ್ ಇದೆರಡು ಪಾಯಿಂಟ್ ಇದೆ. ಸೊ 0,15 ಎಲ್ಲ ಇರುತ್ತೆ. ಸೊ 0,15 ಅಂದರೆ ಇಲ್ಲಿ ಬರುತ್ತೆ, ಅದನ್ನು ಮಾರ್ಕ್ ಮಾಡ್ಕೋತೀನಿ ನಾನು. ಇನ್ನೊಂದು ಲೈನ್ ಏನು? 5,0, ಅದು ಇಲ್ಲಿ ಬರುತ್ತೆ, ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ 5,0 ಅಂತ. ಇವಾಗ ಇದೆರಡು ಪಾಯಿಂಟ್ನ ಜಾಯಿನ್ ಮಾಡ್ಕೋತೀನಿ. ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್? ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ 3x + y ≤ 15 ಅಂತ ಬಂತು. ಇವಾಗ ಇದಕ್ಕೆ ಸೊಲ್ಯೂಷನ್ ಎಲ್ಲಿರುತ್ತೆ? ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0, ಆಯಿತಾ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ ಎಚ್ ಎಸ್ ಏನಾಗುತ್ತೆ? ಈಕ್ವಲ್ ಟು 0, 0 ≤ 15 ಅಂತ ಬರುತ್ತೆ. ಈ ಸ್ಟೇಟ್ಮೆಂಟ್ ಟ್ರೂನಾ ಫಾಲ್ಸಾ? 0 15ಕ್ಕಿಂತ ಕಡಿಮೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸ್ಟೇಟ್ಮೆಂಟ್ ಟ್ರೂ ಆಗಿದ್ದರೆ ಸೊಲ್ಯೂಷನ್ ಎಲ್ಲಿ ಲೈ ಆಗುತ್ತೆ? ಸೊಲ್ಯೂಷನ್ ಶುಡ್ ಲೈ ಟುವರ್ಡ್ಸ್ ದ ಆರಿಜಿನ್. ಸೊ ನಾನು ಇವಾಗ ಈ ಲೈನ್ಗೆ ಯಾವ ಕಡೆ ಶೇಡ್ ಮಾಡಬೇಕಾಗಾದ್ರೆ ದ ಶೇಡಿಂಗ್ ಫಾರ್ ದಿಸ್ ಲೈನ್ ಶುಡ್ ಬಿ ಡನ್ ಟುವರ್ಡ್ಸ್ ದ ಆರಿಜಿನ್. ಸೊ ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ, ಓಕೆನಾ? ಇವಾಗ ಇದೆರಡು ಪಾಯಿಂಟು ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಅಲ್ವಾ? ಆ ಪಾಯಿಂಟ್ನ ನಾನು ಹೆಂಗೆ ಕಂಡುಹಿಡ್ಕೊಳ್ಬೇಕು ನೋಡಿ? ದಿಸ್ ಕರೆಸ್ಪಾಂಡ್ಸ್ ಟು 3, ದಿಸ್ ಕರೆಸ್ಪಾಂಡ್ಸ್ ಟು 4 ಫ್ರಮ್ ದ ಗ್ರಾಫ್ ಶೀಟ್. ಸೊ ಹಾಗಾದರೆ ಆ ಪಾಯಿಂಟ್ ಏನಾಗಿರುತ್ತೆ? ಎಕ್ಸ್ ಆ್ಯಕ್ಸಿಸಲ್ಲಿ 4 ಇದೆ, ವೈ ಆ್ಯಕ್ಸಿಸಲ್ಲಿ 3 ಇರೋದ್ರಿಂದ ದಟ್ ಇಸ್ 4,3 ಅಂತ ಆಯಿತು. ಇವಾಗ ಯಾವ ರೀಜನನ್ನು ಶೇಡ್ ಮಾಡಬೇಕು ನೋಡಿ? ಫಸ್ಟ್ ಲೈನು ಡೌನ್ವರ್ಡ್ಸ್ ಶೇಡ್ ಮಾಡಬೇಕು, ಸೆಕೆಂಡ್ ಲೈನು ಡೌನ್ವರ್ಡ್ಸೇ ಶೇಡ್ ಮಾಡಬೇಕು. ಇದೆರಡರಲ್ಲಿ ಕಾಮನ್ ರೀಜನ್ ಯಾವುದಿದೆ ಶೇಡ್ ಮಾಡೋಕ್ಕೆ? ಇದಲ್ಲ, ಇದೂ ಅಲ್ಲ. ಸೊ ಕಾಮನ್ ರೀಜನ್ ಇಸ್ ದಿಸ್. ಇದನ್ನು ಮಾತ್ರ ನಾನು ಶೇಡ್ ಮಾಡ್ಕೊಂಡು ಹೋಗಬೇಕು, ಈ ರೀಜನನ್ನು. ಅದನ್ನು ಶೇಡ್ ಮಾಡೋಣ. ಸೊ ಶೇಡ್ ಮಾಡಿದೆ. ಇವಾಗ ಕಾರ್ನರ್ ಪಾಯಿಂಟ್ಸ್ ಬರೀಬೇಕು. ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಪಾಯಿಂಟ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ ಆ್ಯಂಡ್ ದಿಸ್ ಆಸ್ ಡಿ, ಆಯಿತಾ? ದಿಸ್ 4 ಆರ್ ದ ಕಾರ್ನರ್ ಪಾಯಿಂಟ್ಸ್. ಸೊ ಎ ಅಂತ ಬರ್ಕೋತೀನಿ. ಎಗೆ ಕೋಆರ್ಡಿನೇಟ್ಸ್ ಏನು? 0,5, ಅದನ್ನು ಬರ್ಕೋತೀನಿ. ಸೊ ಇದನ್ನು ಬಿ ಅಂತ ಬರ್ಕೋತೀನಿ. ಸೊ ಬಿಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೋ 4,3. ಇದನ್ನು ಸಿ ಅಂತ ಬರ್ಕೋತೀನಿ. ಸಿಗೆ ಕೋಆರ್ಡಿನೇಟ್ ಪಾಯಿಂಟ್ ಏನೋ 5,0 ಆ್ಯಂಡ್ ಇದನ್ನು ಡಿ ಅಂತ ಬರ್ಕೋತೀನಿ. ಅದಕ್ಕೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೋ 0,0. ವಾಟ್ ಆರ್ ದಿಸ್ 4? ದಿಸ್ 4 ಆರ್ ನಥಿಂಗ್ ಬಟ್ ದ ಕಾರ್ನರ್ ಪಾಯಿಂಟ್ಸ್. ಅದನ್ನು ಬರ್ಕೋತೀನಿ ನಾನು, ಕಾರ್ನರ್ ಪಾಯಿಂಟ್ಸ್ ಅಂತ ಬರ್ಕೋತೀನಿ. ಸೊ ಇವಾಗ ನನಗೆ ಗ್ರಾಫ್ ಶೀಟ್ ಬೇಡ, ನಾನು ಇವಾಗ ಗ್ರಾಫ್ ಶೀಟ್ನ ತೆಕ್ಕೊಳ್ತೀನಿ. ಸೊ ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕೋತೀನಿ. ಸೊ ಇನ್ ಸಚ್ ಎ ವೇ ದಟ್ ಇಲ್ಲಿ ಟ್ಯಾಬ್ಯುಲರ್ ಕಾಲಮಲ್ಲಿ ಇಲ್ಲಿ ನಾನು ಕಾರ್ನರ್ ಪಾಯಿಂಟ್ಸ್ನ ಬರ್ಕೋತೀನಿ, ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನನ್ನು ನಾನು ಬರ್ಕೊಳ್ತಾ ಹೋಗ್ತೀನಿ. ಸೊ ಈ ಕಾರ್ನರ್ ಪಾಯಿಂಟ್ಸ್ನ ಫಸ್ಟ್ ಬರೆಯೋಣ. ಸೊ ಕಾರ್ನರ್ ಪಾಯಿಂಟ್, ಆಬ್ಜೆಕ್ಟಿವ್ ಫಂಕ್ಷನ್ ಏನಿಲ್ಲಿ? ದಟ್ ಈಸ್ 3x + 2y ಇಸ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಕಾರ್ನರ್ ಪಾಯಿಂಟ್ಸ್ನೆಲ್ಲ ನಾನು ಬರ್ಕೋತಾ ಹೋಗ್ತೀನಿ. ದಟ್ ಈಸ್ 0,5, 4,3, 5,0 ಆ್ಯಂಡ್ 0,0. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ನಾನು 0 ಅಪ್ಲೈ ಮಾಡಿದ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಎಕ್ಸ್ ವ್ಯಾಲ್ಯೂ 0 ಅಪ್ಲೈ ಮಾಡ್ತೀನಿ, ವೈ ವ್ಯಾಲ್ಯೂ 5 ಅಪ್ಲೈ ಮಾಡ್ತೀನಿ. ಆವಾಗ ನನಗೆ ವ್ಯಾಲ್ಯೂ ಆಫ್ ಝೆಡ್ ವಿಲ್ ಬಿ ಈಕ್ವಲ್ ಟು 3 × 0 + 2 × 5 ದಟ್ ಬಿಕಮ್ಸ್ 10. ಸಿಮಿಲರ್ಲಿ ಎರಡನೇ ಪಾಯಿಂಟ್ಗೆ ಎಕ್ಸ್ ವ್ಯಾಲ್ಯೂ 4 ಹಾಕ್ತೀನಿ, ವೈ ವ್ಯಾಲ್ಯೂ 3 ಹಾಕ್ತೀನಿ. ಆವಾಗ ಝೆಡ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ರೆ 3 × 4 + 2 × 3 ಬಿಕಮ್ಸ್ 18. ಸಿಮಿಲರ್ಲಿ ಮೂರನೇ ಪಾಯಿಂಟ್ಗೆ ಎಕ್ಸ್ ವ್ಯಾಲ್ಯೂ 5 ಹಾಕ್ತೀನಿ, ವೈ ವ್ಯಾಲ್ಯೂ 0 ಹಾಕ್ತೀನಿ. ಆವಾಗ ದ ವ್ಯಾಲ್ಯೂ ಆಫ್ ಝೆಡ್ ವಿಲ್ ಬಿ ಈಕ್ವಲ್ ಟು 15. ಸಿಮಿಲರ್ಲಿ x0 y0 ಹಾಕಿದ್ರೆ ದ ವ್ಯಾಲ್ಯೂ ಆಫ್ ಝೆಡ್ ವಿಲ್ ಬಿ 0. ಸೊ ಇವಾಗ ಇಲ್ಲಿ ಮ್ಯಾಕ್ಸಿಮಮ್ ಯಾವುದು, ಮಿನಿಮಮ್ ಯಾವುದು? ಸೊ ಇಲ್ಲಿ ನೋಡಿ 10, 18, 15. ಸೊ 18 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇಸ್ 10. ಸೊ ಅದನ್ನು ನಾನು ಬರ್ಕೋತೀನಿ.
ಸೊ ಇಲ್ಲಿಗೆ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಯು ಹ್ಯಾವ್ ಟು ರೈಟ್ ದಟ್ z is maximum at points 4,3 and z is minimum at point 0,5. ಇಲ್ಲಿವರೆಗೂ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.